ಹೆಲೋ ವೀಕ್ಷಕರೇ, ನಿಮ್ಮ ಮನ್ಶು ಬಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮನೆಯಲ್ಲಿ ಮೆಹಂದಿ ರೆಡಿ ಮಾಡ್ತಾ ಇದ್ದೀನಿ. ಅಚ್ಚ ಕನ್ನಡದಲ್ಲಿ ಮದರಂಗಿ ಅಂತ ಕರೀತಾರೆ. ಇದು ಗಿಡ ಕಾಣಿಸ್ತಿದೆ ಅಲ್ವಾ, ಇದು ಮೆಹಂದಿ ಗಿಡ. ನೋಡಿ ಇವತ್ತು ಯಾವ ರೀತಿ ನಾನು ಮೆಹಂದಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಪೌರಾಣಿಕವಾಗಿ ಈ ಮೆಹಂದಿ ಗಿಡದ ಬಗ್ಗೆ ಹೇಳಬೇಕು ಅಂದರೆ, ಪರ್ವತರಾಜನ ಮಗಳಾದ ಪಾರ್ವತಿಯ ಒಂದು ಹನಿ ರಕ್ತದಿಂದ ಹುಟ್ಟಿಕೊಂಡಿರುವ ಈ ಗಿಡ ಅಂತೆ. ಇದು ತುಂಬ ತಂಪಾಗಿರುತ್ತದಂತೆ ಮತ್ತು ಕೆಂಪಾಗಿರುತ್ತದೆ. ನೋಡಿ, ಇದು ಮೆಹಂದಿ ಯಾವ ರೀತಿ ನಾವು ಕೈಯಲ್ಲಿ ಹಚ್ಕೋತೀವಲ್ವ, ಆಗ ಈ ಮೆಹಂದಿ ತುಂಬ ತುಂಬ ರೆಡ್ ಆಗಿ ಕಾಣುತ್ತೆ. ಮೊದಲಿಗೆ ನಾನು ಈ ರೀತಿ ಮೆಹಂದಿ ಗಿಡದಿಂದ ಎಲೆಗಳನ್ನು ಕಡ್ದಿಟ್ಕೊಂಡಿದ್ದೀನಿ. ಈ ಎಲೆಗಳನ್ನು ಕಡ್ದಿಟ್ಕೊಂಡು ಚೆನ್ನಾಗಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ತೊಳಿಬೇಕು. ತೊಳೆದಿದ್ದಾದಮೇಲೆ ನಾನು ಇದರಲ್ಲಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ಬಳಸ್ತಾ ಇದ್ದೀನಿ. ನಾನು ಇನ್ನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಈ ಮೆಹಂದಿ ಗಿಡ ತುಂಬ ಪ್ರಾಮುಖ್ಯತೆ ಹೊಂದಿದೆ. ಇದು ರಾಮಾಯಣಕ್ಕೂ ಸಂಬಂಧಿಸಿದೆ. ಯಾವ ರೀತಿ ಅಂದರೆ, ಸೀತಾದೇವಿ ಯಾವಾಗ ಲಂಕದಲ್ಲಿ ಒಬ್ಬಂಟಿಯಾಗಿ ಇರುತ್ತಾಳೋ ಆವಾಗ ಸೀತಾದೇವಿಯ ಒಂದೊಂದು ಹನಿ ಕಣ್ಣೀರಿನಿಂದ ಉದ್ಭವಿಸಿದ ಈ ಗಿಡ ಅಂತೆ. ಅವಳ ಕಣ್ಣೀರಿಗೆ ರಕ್ತದಿಂದ ಹೋಲಿಸಿದ್ದಾರೆ. ಆ ಒಂದೊಂದು ಹನಿ ರಕ್ತದಿಂದ ಈ ಗಿಡ ಭೂಮಿಯ ಮೇಲೆ ಹುಟ್ಟಿಕೊಂಡಿದೆ ಅಂತ ಹೇಳ್ತಾರೆ. ಈ ಮೆಹಂದಿಯಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅಂದರೆ, ಮೊದಲಿಗೆ ಮೆಹಂದಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಆಮೇಲೆ ಹಸಿ ಹುಣಸಿನಕಾಯಿ, ಹಾಗೆಯೇ ಲವಂಗ, ಹಾಗೆಯೇ ಕಾಚಿರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸಿಗೆ ಹಿಡ್ಕೊಳ್ಬೇಕು. ಸ್ವಲ್ಪ ಮಿಕ್ಸಿ ಆದಮೇಲೆ ಅದರಲ್ಲಿ ಸ್ವಲ್ಪ ತಿನ್ನುವ ಸುಣ್ಣ ಅಂತ ಇರುತ್ತೆ ಅಲ್ವಾ, ಆ ಸುಣ್ಣ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಮೆಹಂದಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ಮೆಹಂದಿ ತುಂಬ ನ್ಯಾಚುರಲ್ ಆಗಿದೆ. ಇದರಲ್ಲಿ ಯಾವುದೇ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸೇ ಬಳಸಿ ಈ ರೀತಿ ಮೆಹಂದಿ ನಾನು ರೆಡಿ ಮಾಡಿದ್ದೀನಿ. ಇವಾಗ ಮೆಹಂದಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಮೆಹಂದಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೆಹಂದಿ ತುಂಬ ಹಸಿರಾಗಿದೆ. ನೋಡಿ ಯಾವ ರೀತಿ ನ್ಯಾಚುರಲ್ ಆಗಿ ರೆಡಿಯಾಗಿದೆ ಅಂತ. ಮೆಹಂದಿಯ ಮೇಲೆ ಮುಚ್ಚಳ ಮುಚ್ಚಿ 1/2 hour ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ಆಮೇಲೆ ನಾವು ಅದನ್ನು ಕೈಗೆ ಹಚ್ಕೊಳ್ಬೇಕು. ಮನೆಯಲ್ಲಿ ಮೆಹಂದಿ ಗಿಡ ಇರುವುದರಿಂದ ತುಂಬ ಬೆನಿಫಿಟ್ಸ್ ಇವೆ. ಯಾವ ರೀತಿ ಅಂದರೆ, ನಾವು ಮನೆ ಮದ್ದು ಅಂತ ಕೂಡ ಹೇಳ್ಬೋದು. ಹಾಗೆಯೇ ನಮ್ಮ ಆಲೋಚನೆಗಳಿಗೆ ಮದ್ದು ಅಂತ ಕೂಡ ಹೇಳ್ಬೋದು. ಮೆಹಂದಿ ಶುಭ ಕಾರ್ಯದಲ್ಲಿ ಮಾತ್ರ ಬಳಸುತ್ತಾರೆ, ಯಾಕೆಂದರೆ ಇದು ಶುಭವನ್ನೇ ಕೋರುತ್ತದೆ. ಈ ಗಿಡ ಮನೆಯಲ್ಲಿದ್ದರೆ ಯಾವ ಕೆಟ್ಟ ಘಟನೆಗಳು ನಡೆಯುವುದಿಲ್ಲ. ಯಾವ ರೀತಿ ಅಂದರೆ, ಆಕ್ಸಿಡೆಂಟ್ ಆಗಿರ್ಬೋದು, ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯುವುದಾಗಿರ್ಬೋದು, ಎಲ್ಲವನ್ನೂ ಇದು ತಡೆಯುತ್ತದೆ. ನೋಡಿ, ಫೈನಲಿ ನಾನು ಮೆಹಂದಿ ಹಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮೆಹಂದಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.